ನೀವು ನಮ್ಮ ಅಕ್ಕನ ಮದುವೆ ಆಗಿ ವೆರಿ ಫಸ್ಟ್ ಡೇ ನಮ್ಮ ಮನೆಗೆ ಬಂದಾಗಲೇ ನನಗೆ ಗೊತ್ತಾಗಿತ್ತು, ನೀವು ಎದುರು ಕಾಣೋ ಥರ ಅಲ್ಲ, ನೀವೊಂದು ಗೋಮುಖ ವ್ಯಾಘ್ರ ಅಂತ. ನಿಮ್ಮಂತ ಗಂಡ ಇರೋ ಬದಲು ಅವಳು ವಿಧವೆಯಾಗಿ ನೆಮ್ಮದಿಯಾಗಿ ಬದುಕೋದೇ ವಾಸಿ. ಆಯ್ತು, ಜಗತ್ತಲ್ಲಿ ಏನೇ ಆಗ್ಲಿ ಈ ಹೆಂಗಸ್ರಿಗೆ ಮಾತ್ರ ಎಜುಕೇಶನ್ ಕೊಡಿಸ್ಲೇಬಾರ್ದು, ಅವ್ರನ್ನ ಮನೆಯಿಂದ ಹೊರಗಡೆನೂ ಬಿಡಬಾರ್ದು. 4 ಅಕ್ಷರ ಕಲ್ತ್ಬಿಟ್ರೆ ಸಾಕು, ಏನ್ ತಾವು ಜಗತ್ತನ್ನ ಆಳ್ತಾ ಇದೀವಿ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಾರೆ. ಕೊಬ್ಬು ಅವ್ರಿಗೆ. ಹಾಗ್ಯಾಕಪ್ಪ ಹೇಳ್ತೀಯಾ? ನಮ್ಮ ದೇಶದಲ್ಲಿ ಎಷ್ಟು ಜನ ಹೆಂಗಸ್ರೆ ಸಾಮ್ರಾಜ್ಯ ಆಳ್ತಾ ಇದ್ದಾರೆ. ಈಗೆಲ್ಲ ಹೆಂಗಸರು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಅಯ್ಯ ಆಂಟಿ, ನಿಮಗೆ ಗೊತ್ತಿಲ್ಲ, ಸುಮ್ಮನಿರಿ. ನಮ್ಮನೇಲಿರೋರೆಲ್ಲ ಹೆಂಗಸ್ರೆ, ನಾನೊಬ್ಬನೇ ಗಂಡಸು. ನನಗೆ ಬೆಲೆನೇ ಇಲ್ಲ, ಮರ್ಯಾದೆನೇ ಕೊಡಲ್ಲ, ಟೋಟಲಿ ಅನ್ರೆಸ್ಪೆಕ್ಟು. ಅವ್ರಿಗೆಲ್ಲ ಗಂಡಸರು ಅನ್ನೋ ಮರ್ಯಾದೆನೇ ಇಲ್ಲ. ಯಾಕೆ ಹೇಳಿ? ಯಾಕೆ ಅಂದರೆ ತಾವು ಓದಿದ್ದೀವಿ, ಸಂಪಾದನೆ ಮಾಡ್ತಿದ್ದೀವಿ ಅಂತ ಸೊಕ್ಕು. ಅದಕ್ಕೆ ಹೆಂಗಸರು ಓದಬಾರ್ದು, ಕೆಲ್ಸಕ್ಕೂ ಹೋಗ್ಬಾರ್ದು. ಅದನ್ನೇ ನಮ್ಮ ಶಾಸ್ತ್ರಗಳು ಕೂಡ ಹೇಳೋದು. ಯಾವ ಶಾಸ್ತ್ರದಾಗ ಹೇಳಿದೀಯಪ್ಪ ಹೆಣ್ಮಕ್ಳು ಶಿಕ್ಷಣ ಮಾಡಬಾರ್ದು ಅಂತ? ಇವತ್ತು ಹೆಂಗಸ್ರುಗಳೆಲ್ಲ ಏನು ಸಾಧನೆ ಮಾಡಿದ್ದಾರೆ ಗೊತ್ತಾ? ಮನೆ ಒಳಗಡೆ ಹೊರಗಡೆ ಎಷ್ಟು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ನೋಡಿದರೆ ಹೆಂಗಸ್ರುಗಳಿಗೆ ಎಜುಕೇಷನ್ನೇ ಕೊಡಬಾರ್ದು, ಮನೆಯಿಂದ ಹೊರಗಡೆನೇ ಬಿಡಬಾರ್ದು ಅಂತ ಹೇಳ್ತಿದ್ದೀರಲ್ಲ. ಯಾವ ಕಾಲದಲ್ಲಿದೆಯಾ ನೀನು? ನಿನಗೆ ಅವ್ರು ತರೋ ದುಡ್ಡು ಬೇಕು, ಆದರೆ ಮನೆಯಲ್ಲಿ ನಿಮ್ಮ ಸೇವೆ ಮಾಡ್ಕೊಂಡು ಬಿದ್ದಿರಬೇಕು ಅಂತ ಬಯಸ್ತಿರಲ್ಲ. ಆಂಟಿ, ಎಲ್ಲರೂ ಹಾಗಿರಲ್ಲ. ಕೆಲವ್ರಿಗೆ ಸಿಕ್ಕಾಪಟ್ಟೆ ಸೊಕ್ಕಿರುತ್ತೆ. ನಮ್ಮ ಮನೆಯಲ್ಲೂ ಕೆಲವು ಇವೆ, ಅವನ್ ಮಾತಾಡ್ಸೋಕ್ಕೆ ಆಗೋದಿಲ್ಲ. ಅಲ್ಲ, ಮನೆಯಲ್ಲಿ ಮೀಸೆ ಹೊತ್ಕಣಿಸಿ ನಾನು ಇದ್ದೀನಿ ಅಂತ ಸ್ವಲ್ಪನಾದ್ರೂ ಭಯಭಕ್ತಿ ಬೇಡವಾ ಅವ್ರಿಗೆ? ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಓದಿ ಜಾಬ್ ಮಾಡಿದ್ರೆ ಮನೆ ಸಂಸಾರ ನಿಭಾಯಿಸಕ್ಕಾಗೋದು. ಅದನ್ನ ಫಸ್ಟ್ ನೀವು ತಿಳ್ಕೊಳ್ಳಿ. ಅಯ್ಯೋ ಆಂಟಿ, ನಿಮ್ಮ ಕಾಲದಲ್ಲಿ ಹೆಣ್ಮಕ್ಳು ತಗ್ಗಿ ಬಗ್ಗಿ ನಡೀತಿದ್ರು. ಇವತ್ತಿನ ಹೆಂಗಸ್ರನ್ನ ಮಾತಾಡ್ಸೋದಕ್ಕೆ ಆಗಲ್ಲ, ಅಷ್ಟು ಕೊಬ್ಬು ಅವ್ರಿಗೆ. ಅಲ್ಲ, ನೀವೇ ಹೇಳಿ, ಹೆಂಗಸ್ರದ್ದು ಅವ್ರಿಗೆ ಅಷ್ಟು ಸೊಕ್ಕಿರ್ಬೇಕಾದ್ರೆ ಮೀಸೆ ಹೊತ್ತು ಗಂಡಸ್ ನನಗೆ ಸೊಕ್ಕಿರ್ಬೇಡ. ಅಯ್ಯ ಸುಮ್ನೀರು, ಆವಾಗಿಂದ ನೋಡ್ತಾನೆ ಇದ್ದೀನಿ. ಮೀಸೆ ಹೊತ್ತನು ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ನೀನು ಗೊಬ್ಬರ ನೀರು ಹಾಕಿ ಬೆಳೆಸಿದ್ಯಾ? ಅದ್ರ ಪಾಡಿಗೆ ಅದು ಬೆಳ್ಕೊಂಡಿದೆ, ನೀನ್ ಯಾಕೆ ಇಷ್ಟು ಕೊಬ್ಬು ಮಾಡ್ತೀಯಾ? ನಿಮ್ಮ ಮನೇಲಿ ಸರಿಯಾಗಿ ಮಾಡಿದ್ದಾರೆ ಬಿಡಿ. ಅದಕ್ಕೆ ನೀನ್ ಹಿಂಗೆ ಆಡ್ತಿದ್ರೆ ನಿನ್ ತಲೆ ಮೇಲೆ ಕೂದ್ಲಿರುತ್ತಾ ಫಸ್ಟ್ ನೋಡ್ಕೊ, ಆಮೇಲೆ ಮೀಸೆ ಬಗ್ಗೆ ಮಾತಾಡುವಂತೆ. ಇದಕ್ಕೆ ಹೇಳೋದು ಹೆಂಗಸ್ರಿಗೆ ಬುದ್ಧಿನೇ ಇಲ್ಲ ಅಂತ. ನನ್ನ ಗಂಡಸ್ರ ಬಗ್ಗೆ ಮಾತಾಡ್ತಿದ್ರೆ ಇವ್ರ ಮೀಸೆ ಬಗ್ಗೆ ಮಾತಾಡ್ತಿದ್ದಾರೆ. ಒಂದು ಸ್ವಲ್ಪನೂ ರೆಸ್ಪೆಕ್ಟೇ ಇಲ್ಲ ಗಂಡಸ್ರು ಅಂದ್ರೆ. ನೋಡಿ ನೋಡಿ ಆ ಹುಡುಗಿ ನೋಡಿ ನೋಡಿ, ಹುಡುಗಿ ಹಾಕೊಂಡ್ರೆ ಸಾಕಿದಾಳ ಅವಳನ್ನ ಯಾರು ಹುಡುಗಿ ಅಂತ ಕರೀತಾರ? ನೋಡಿ ನೋಡಿ ಒಂದ್ಸರ್ತಿ ಅಲ್ಲಿ. ನೋಡೆ ಈ ಗಂಡಸನ್ನ ಹೆಂಗ್ ಅಡ್ಕೊಂಡಿದ್ದಾನೆ. ಕಾವೇರಿ, ಕಾವೇರಿ, ಇಷ್ಟು ಬೆಳಗ್ಗೆ ಯಾರು ಬಂದಿದ್ದಾರೆ? ಪೂರ್ಣಿ, ಏನಮ್ಮ? ಹೊರಗಡೆ ಯಾರೋ ಬಂದಿದ್ದಾರೆ ನೋಡಮ್ಮ.
ಆಯ್ತಮ್ಮ. ಅಕ್ಕ ನೀವಾ? ಬನ್ನಿ ಒಳಗೆ. ಅಮ್ಮ ಅಮ್ಮ ಬೇಗ ಬಾ, ಕಾತ್ಯಾಯಿನಿ ಅಕ್ಕ ಬಂದಿದ್ದಾರೆ. ಕಾತ್ಯಾಯಿನಿನಾ? ನಮಸ್ತೆ. ನಮಸ್ತೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ತುಂಬಾ ಅಪರೂಪ. ನೀವಿವತ್ತು ಬರೋದೇ ಗೊತ್ತಾಗ್ಲಿಲ್ಲ. ಏನಿಲ್ಲ, ಇಲ್ಲೇ ಜಾಗಿಂಗ್ ಬಂದಿದ್ದೆ. ನಿಮ್ಮನೆ ಹತ್ರ ಇತ್ತು, ಹಾಗೆ ನಿಮ್ನೆಲ್ಲ ನೋಡಿ ಎಷ್ಟು ದಿನ ಆಗೋಗಿತ್ತು. ನಿಮ್ ಕೈಯಾರೆ ಒಂದ್ ಒಳ್ಳೆ ಕಾಫಿ ಕುಡಿಯೋಣ ಅಂತ ಬಂದೆ. ಅಯ್ಯೋ ಅದಕ್ಕೇನಂತೆ, ನೀವು ಕೇಳೋದು ಹೆಚ್ಚಾ ನಾನು ಮಾಡ್ಕೊಡೋದು ಹೆಚ್ಚಾ? ಒಂದೆರಡು ನಿಮಿಷ ಕೂತಿರಿ, ನಾನು ಕಾಫಿ ಮಾಡ್ಕೊಂಡು ತಗೊಂಬರ್ತೀನಿ. ಹಾ. ಅರೆ ಏನಿದು, ನೀವಿಲ್ಲಿ? ನನಗಂತೂ ತುಂಬಾ ಸರ್ಪ್ರೈಸಿಂಗ್ ಆಗಿದೆ. ಅದ್ರಲ್ಲಿ ಏನ್ ಸರ್ಪ್ರೈಸಿಂಗ್ ಕಾವೇರಿ? ಒಂದ್ ಒಳ್ಳೆ ಕಾಫಿ ಕುಡಿಯೋಣ ಅಂತ ಬಂದೆ. ನಾನೇನ್ ಹೊರಗಿನೋಳ? ಈ ಮನೆಗ್ ನಾನ್ ಯಾವಾಗ್ಲೂ ಬಂದ್ ಹೋಗೊಳ್ತಾನೆ. ನೀವು ಬಂದಿರೋದೇ ನನಗೆ ತುಂಬಾ ಖುಷಿ ಆಗಿದೆ. ಒಂದ್ ಸ್ವಲ್ಪ ಹೊತ್ತಿರಿ, ತಿಂಡಿನೂ ರೆಡಿ ಮಾಡ್ತೀನಿ, ತಿನ್ಕೊಂಡೆ ಹೋಗಿವ್ರಂತೆ. ನೋ ನೋ ನೋ, ನಾನ್ ಇನ್ನೊಂದ್ಸಲ ಬರ್ತೀನಿ. ಅಪ್ಪಂಗ್ ನಾನಿಲ್ಲ ಅಂದ್ರೆ ತಿಂಡಿ ಸರಿ ಹೋಗಲ್ಲ, ನಾನ್ ಹೊರಡ್ಬೇಕು. ತಗೊಳ್ಳಿ. ಅಯ್ಯಯ್ಯೋ, ಈ ಅಮ್ಮ ಮನೆಗೆ ಯಾಕೆ ಬಂದ್ಲು? ಓ, ಪಾರ್ಕಲ್ಲಿ ಟೀಸ್ ಮಾಡಿರೋದು ಹೇಳಕ್ಕೆ ಬಂದಿರ್ತಾಳೆ. ಕಾತ್ಯಾಯಿನಿ, ರಾಮ್ ಸರ್ ಹೇಗಿದ್ದಾರೆ? ಅವ್ರ ಆರೋಗ್ಯ ಸ್ವಲ್ಪ ಪರವಾಗಿಲ್ವಾ? ಪಾಪ, ಅವತ್ತು ಪೂಜೆ ದಿನ ಅವ್ರು ತುಂಬಾನೇ ಸುಸ್ತಾಗ್ಬಿಟ್ಟಿದ್ರು ಅಲ್ವಾ? ಸದ್ಯ ಅವತ್ತು ಕಾವೇರಿ ಬಂದು ಆಗ್ತಾ ಇದ್ದಿದ್ದ ಅನಾಹುತನ ತಪ್ಸಿದ್ಲು. ಇವಾಗ ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಆಸ್ ಯೂಶುವಲ್ ನಿಮ್ ಕಾಫಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಇನ್ನ 10 ರೌಂಡ್ ಜಾಗಿಂಗ್ ಮಾಡೋಷ್ಟು ಎನರ್ಜಿ ಬಂತು ನಂಗೆ. ಅಂದ್ಹಾಗೆ ನೀವೆಲ್ಲರೂ ಇವತ್ತು ನಮ್ಮ ಮನೆಗೆ ಡಿನ್ನರ್ಗೆ ಬರಬೇಕು.